ಪರಿವರ್ತನೆಗೆ ಜಿಬಿಎ ಸಿಬ್ಬಂದಿ ಲಂಚ ಕೇಳಿದ ಆರೋಪದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಪಶ್ಚಿಮ ಪಾಲಿಕೆ ಜಂಟಿ ಆಯುಕ್ತೆ ಆರತಿ ವರ್ಗಾವಣೆಯಾಗಿದೆ. B2A ಖಾತಾ ನೀಡಿಕೆಯಲ್ಲಿ ಲಂಚದ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಕ್ರಮ ಕೈಗೊಳ್ಳಲಾಗಿದೆ. B2A ಖಾತಾ ನೀಡಲು 40,000 ಲಂಚವನ್ನ ಜಿಬಿಎ ಸಿಬ್ಬಂದಿ ಕೇಳಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಜಂಟಿ ಆಯುಕ್ತೆ ಆರತಿ ಎತ್ತಂಗಡಿಯಾಗಿದೆ. 40,000 ಲಂಚವನ್ನ ಕೇಳಿದ್ರು ಬಿಯಿಂದ ಎ ಖಾತಾಗೆ ಮಾಡಿಕೊಡೋದಕ್ಕೆ. ಈ ಬಗ್ಗೆ ವಿಡಿಯೋ ಸಾಕ್ಷಿ ಕೂಡ ಇತ್ತು. ಪ್ರಶ್ನಿಸಿದ ದಿನವೇ ಅರ್ಜಿಯನ್ನ ವಜಾ ಮಾಡಲಾಗಿತ್ತು, ತಿರಸ್ಕರಿಸಲಾಗಿತ್ತು. ಯಾಕೆ ಲಂಚ ಕೊಡಬೇಕು ಅಂತ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಮಾಡಿದ್ರು ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಇವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿದ ಬಳಿಕ ಆಯುಕ್ತೆ ಆರತಿಯ ಎತ್ತಂಗಡಿಯಾಗಿದೆ. ಜಿಬಿಎ ಅಧಿಕಾರಿಯ ಭ್ರಷ್ಟಾಚಾರದ ಬಗ್ಗೆ ವರದಿಯನ್ನ ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಇಂಪ್ಯಾಕ್ಟ್ ಆಗಿದೆ. ಜಂಟಿ ಆಯುಕ್ತೆ ಆರತಿಯನ್ನ ವರ್ಗಾವಣೆ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.